ಜೆಡಿಎಸ್ ಪಕ್ಷದ ಮುಖಂಡರಾಗಿರುವಂತಹ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆ ಯೋಜನೆಗಳನ್ನು ಟೀಕಿಸುವಂತಹ ಬರದಲ್ಲಿ ಹೆಣ್ಣು ಮಕ್ಕಳುಗಳು 2,000 ಹಣವನ್ನು ತಗೊಂಡು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳುಗಳು ದಿಕ್ಕು ತಪ್ಪಿದ್ದಾರೆ ಅಂತ ಹೇಳಿ ಒಂದು ಅವಹೇಳನಕಾರಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟಿರೋದನ್ನ ವಿರೋಧಿಸಿ ಇವತ್ತು ಹಲವಾರು ಪ್ರಗತಿಪರ ಸಂಘಟನೆಗಳೆಲ್ಲ ನಾವು ಜೊತೆ ಸೇರಿಕೊಂಡು ಒಂದು ಖಂಡನ ಹೇಳಿಕೆಯನ್ನ ಕೊಡ್ತಾ ಇದ್ದೇವೆ. ಇವತ್ತು ಕುಮಾರಸ್ವಾಮಿ ಅವರು ತಾವೇ ಬೈದಿದ್ದಂತ ಪಕ್ಷ ಬಿಜೆಪಿಯನ್ನ ಕೋಮುವಾದಿಗಳು, ಭ್ರಷ್ಟಾಚಾರಿಗಳು, ಅತ್ಯಾಚಾರಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತವರು, ಕಾಮುಕರು ಅಂತ ಹೇಳಿ ಯಾವ ಪಕ್ಷವನ್ನ ನಿಂದಿಸ್ತಾ ಇದ್ರು, ಇವತ್ತು ತಮ್ಮ ಒಂದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಮತ್ತು ನೀಚ ರಾಜಕಾರಣಕ್ಕೋಸ್ಕರ ಅವರ ಜೊತೆಯಲ್ಲಿ ಸೇರಿಸಿಕೊಂಡು ಇವತ್ತು ಹೆಣ್ಣು ಮಕ್ಕಳನ್ನ ತಾವು ಕೂಡ ಬಾಯಿಗೆ ಬಂದಂಗೆ ಹೆಂಗ್ ಬೇಕಾದ್ರೂ ನಿಂದನೆ ಮಾಡಿದ್ರೆ ಈ ರಾಜ್ಯದ ಮತ್ತು ಈ ಜಿಲ್ಲೆಯ ಹೆಣ್ಮಕ್ಳುಗಳು ಸಹಿಸಿಕೊಂಡು ಅವರಿಗೆ ಹೂವಿನ ಸ್ವಾಗತವನ್ನ ಹಾಕಿ ಮತದಾನ ಮಾಡಿ ಗೆಲ್ಲಿಸ್ಬಿಡ್ತಾರೆ ಅನ್ನುವಂತಹ ಭ್ರಮೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ದಾರಿ ತಪ್ತಾ ಇದ್ದಾರೆ. ಇವತ್ತು ಹೆಣ್ಣು ಮಕ್ಕಳುಗಳೆಲ್ಲ ದಾರಿ ತಪ್ಪಿರುವಂತದ್ದು ರಾಜಕಾರಣದ ಒಂದು ದಿಕ್ಕಿನಲ್ಲಿ ಕುಮಾರಸ್ವಾಮಿ ಅವರು ದಾರಿ ತಪ್ಪಿದ್ದಾರೆ. ಈ ಹಿಂದೆನೂ ಕೂಡ ಕೆರಗೋಡು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಜಾತ್ಯತೀತ ಜನತಾ ದಳ ಅಂತ ಹೇಳಿ ಹೆಗಲಿನ ಮೇಲೆ ಹಸಿರು ಟವಲನ್ನ ಹಾಕೊಂಡಿದ್ದಂತವ್ರು ಇವತ್ತು ಇವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಂತ ಒಂದೇ ಕಾರಣಕ್ಕೋಸ್ಕರ ಮತ್ತೆ ಹೋಗಿ ಇವತ್ತು ಏನು ಒಂದು ಪುಂಡರ ಗುಂಪು ಒಂದು ಸಮುದಾಯದ ನಡುವೆ ಕೋಪ ಭಾವನೆಯನ್ನ ಕೆರಳಿಸಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಹೊರಟಿತ್ತು. ಅಂತವ್ರಿಗೂ ಕೂಡ ಹೋಗಿ ಬೆಂಬಲ ಕೊಟ್ಟಂತ ಸಂದರ್ಭದಲ್ಲಿ ಇಡೀ ಮಂಡ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳು, ಸಮುದಾಯಗಳು ಅವ್ರನ್ನ ಜಾಡಿಸಿದ್ರು. ಸೊ ಇದನ್ನ ಅವ್ರು ಮರ್ತು ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮಾತಾಡ್ತಿರುವಂತದ್ದು ಇದೇ ಮೊದಲನೇದಲ್ಲ. ಎಲ್ಲ ಪಕ್ಷಗಳು ಕೂಡ ಇವತ್ತು ಹೆಣ್ಣು ಮಕ್ಕಳನ್ನ ಟೀಕೆ ಮಾಡ್ಕೊಂಡು, ಬೈಕೊಂಡು, ತೆಗೆದುಕೊಂಡೇ ಅಧಿಕಾರವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಕಳೆದ ಬಾರಿ ಒಂದ್ಸಲ ಬೆಳಗಾವಿನಲ್ಲಿ ಒಬ್ಬ ರೈತ ಮಹಿಳೆ ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ಇಷ್ಟು ದಿವಸ ಎಲ್ಲಿ ಮಲಗಿದ್ದವ ಅನ್ನುವಂಥದ್ದನ್ನು ಕೂಡ ಮಾತಾಡಿದ್ರು. ಸಂಸದೆ ರಮ್ಯ ಅವರ ಖಾಸಗಿ ವಿಚಾರವನ್ನು ಕೂಡ ತಗೊಂಡು ನಾಲಿಗೆಯನ್ನ ಹರಿಬಿಟ್ಟಿದ್ರು. ಅಷ್ಟೇ ಅಲ್ಲದೆ ಕಳೆದ ಬಾರಿ ಇದೇ ಮಂಡ್ಯದಲ್ಲಿ ನಿಂತಹ ಸಂಸದೆ ಸುಮಲತಾ ಅವರ ವಿಚಾರವನ್ನ ಇಟ್ಕೊಂಡು 3 ತಿಂಗಳಿಗೆ ಗಂಡಸದ ನಂತರದಲ್ಲಿ ರಾಜಕಾರಣ ಬೇಕಿತ್ತ ಅನ್ನುವಂತಹ ಹೇಳಿಕೆಗಳನ್ನ, ಟೀಕೆಗಳನ್ನ ಹೆಣ್ಣುಮಕ್ಕಳ ಒಂದು ವಿರುದ್ಧವಾಗಿ ಕೊಟ್ಟಿದ್ರು. ಅಷ್ಟು ಮಾತ್ರ ಅಲ್ದಿರ ಇದೇ KRS ಡ್ಯಾಮ್ನ ನೀರಿನ ಸೋರಿಕೆ ವಿಚಾರಕ್ಕೆ ಸುಮಲತಾ ಅವರು ಧ್ವನಿ ಎತ್ತದಂತ ಸಂದರ್ಭದಲ್ಲಿ ತಗೊಂಡೋಗಿ KRS ಡ್ಯಾಮ್ಗೆ ಅವರನ್ನು ಅಡ್ಡ ಮಲಗಿಸಿರಿ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಬರೀ ಇವ್ರು ಮಾತ್ರ ಅಲ್ಲ, ಇವತ್ತು ಯಾವುದೇ ಪಕ್ಷಗಳಿದ್ರು ಕೂಡ ತಮ್ಮ ಒಂದು ರಾಜಕಾರಣವನ್ನ ಮಾಡ್ಲಿಕ್ಕೆ ಪದೇ ಪದೇ ಮಹಿಳೆಯರನ್ನ ನಿಂದಿಸ್ತಾ ಇರುವಂತದ್ದು, ಮಹಿಳೆಯರನ್ನ ಅಪಮಾನ ಮಾಡ್ತಾ ಇರುವಂತದ್ದು, ಇವರ ರಾಜಕೀಯ ಬೆಳೆಗಳು ಬೇಯಿಸ್ಕೊಳ್ಳಿಕ್ಕೆ ಮಹಿಳೆಯರನ್ನ ಮುಂದಿಟ್ಟುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ? ಇದನ್ನೆಲ್ಲವನ್ನು ಕೂಡ ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಣು ಮಕ್ಕಳುಗಳು ಅಥವಾ ಮಂಡ್ಯ ಜಿಲ್ಲೆಯ ಹೆಣ್ಣು ಮಕ್ಕಳುಗಳು ಸಹಿಸಿಕೊಂಡು ಮತದಾನವನ್ನ ಮಾಡಿ ಗೆಲ್ಲಿಸ್ತಾರೆ ಎನ್ನುವಂತಹ ಯಾವ ಭರವಸೆಯನ್ನ ಇಟ್ಕೊಂಡು ಈ ರೀತಿಯಾಗಿ ದಿಕ್ಕು ತಪ್ಪಿರುವಂತಹ ಮಾತುಗಳನ್ನ ಇವರು ಮಾತಾಡ್ತಾರೆ, ದುರಹಂಕಾರದ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಹೇಳಿ ಇವತ್ತು ಅವರ ಹೇಳಿಕೆಗಳನ್ನ ನಾವು ಖಂಡಿಸ್ತಾ ಇದ್ವಿ. ಅಷ್ಟು ಮಾತ್ರ ಅಲ್ದಿರ ಇವತ್ತು ಇದೇ ಮಂಡ್ಯದಲ್ಲಿ ಸ್ವಾಭಿಮಾನಿ ಸೊಸೆಯಾಗಿ ನಾನು ಹುಚ್ಚೇಗೌಡರು ಸೊಸೆ, ಸ್ವಾಭಿಮಾನವನ್ನು ಹರಬಿಟ್ಕೊಳ್ಳೋದಿಲ್ಲ, ನನಗೆ ಮತ ಹಾಕಿ ಅಂತ ಹೇಳಿ ಸೆರಗೊಂಡು ಬೇಡದಂತಹ ಸುಮಲತರವರು ಕಳೆದ ಬಾರಿ ಮಂಡ್ಯದ ರೈತರ, ಕಾರ್ಮಿಕರ, ಮಹಿಳೆಯರ ಒಂದು ಸ್ವಾಭಿಮಾನದ ಮತಗಳನ್ನ ತಗೊಂಡು ಅವರ ಭಾವನೆಗಳ ಜೊತೆ ಆಟ ಆಡ್ತಾ ಇವತ್ತು ತನ್ನನ್ನೇ ನಿಂದಿಸಿದಂತಹ, ತನ್ನನ್ನೇ ಹೀನಾಯವಾಗಿ ಬೈದಂತಹ ಪಕ್ಷಗಳಿಗೆ ಹೋಗಿ ಬೆಂಬಲವನ್ನ ಕೊಡ್ತಾರೆ. ನಾನು ಬಿಜೆಪಿ ಜೊತೆ ಅಧಿಕೃತವಾಗಿ ಸೇರ್ಕೊಳ್ತಾ ಇದ್ದೀನಿ ಅಂತ ಘೋಷಣೆ ಮಾಡ್ತಾರೆ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ. ಇವತ್ತು ಮಂಡ್ಯದ ಎಲ್ಲ ನಾಗರಿಕರ ಜೊತೆಗೆ ಮಂಡ್ಯದ ಮಹಿಳೆಯರ ಮತಗಳನ್ನು ಕೂಡ ಸಂಸದೆ ಸುಮಲತಾ ಅವರು ತಗೊಂಡಿದ್ದಾರೆ. ಇವತ್ತು ಯಾವ ಒಂದು ಬಿಜೆಪಿ ಸರ್ಕಾರ ಪದೇ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳನ್ನ ನಡೆಸಿದಂತವ್ರನ್ನ ಬಿಡುಗಡೆಗೊಳಿಸುತ್ತೆ, ಆಡು ಹಗಲಲ್ಲಿ ಹೆಣ್ಣು ಮಕ್ಕಳನ್ನ ಬೆತ್ತಲೆಗೊಳಿಸಿದಂತವ್ರನ್ನ ಸಮರ್ಥನೆ ಮಾಡ್ಕೊಳ್ಳುತ್ತೆ, ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಮಾತಾಡುತ್ತೆ, ನ್ಯಾಯ ಕೇಳಕ್ ಹೋದಕ್ಕೆ ಕಪಾಳ ಮೋಕ್ಷ ಮಾಡಿ ಕಳಿಸುತ್ತೆ. ಇವತ್ತು ಕುಮಾರಸ್ವಾಮಿನೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಹೆಣ್ಣು ಮಕ್ಕಳ ಬಗ್ಗೆ ಬಾಯಿ ಬಂದಂಗೆ ಹರಿಬಿಟ್ಟಿರುವಂತ ಸಂದರ್ಭದಲ್ಲಿ ಒಂದು ಕನಿಷ್ಠ ಸಂಸದೆಯಾಗಿ ಅಲ್ಲದೆ ಇದ್ರು ಮಂಡ್ಯದ ಹೆಣ್ಣು ಮಕ್ಕಳಾಗಿನಾದ್ರೂ ಒಂದು ಹೆಣ್ಣು ಮಗುವಾಗಾದ್ರೂ ಸರಿ ಒಟ್ಟು ರಾಜ್ಯದ ಮತ್ತು ಜಿಲ್ಲೆಯ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಬೇಕಾಗಿದ್ದಂಥವ್ರು ಮಂಡ್ಯದ ಸ್ವಾಭಿಮಾನವನ್ನ ಹಾಸನದ ಮಗನಿಗೆ ಹರಾಜಿಗಿಟ್ಟು ಇವತ್ತು ಅವ್ರ ಪರವಾಗಿ ಬೆಂಬಲ ಕೊಡೋಕೆ ನಿಂತಿದ್ದಾರೆ ಅಂತಂದ್ರೆ ನಾಚಿಕೆಗೇಡಿನ ಸಂಗತಿ. ಇದನ್ನ ನಾವು ಖಂಡಿಸ್ತಾ ಇದೀವಿ. ಇದು ಸರಿಯಾದದ್ದಲ್ಲ. ಒಟ್ಟಾರೆಯಾಗಿ ಇಲ್ಲಿರುವಂತಹ ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಸೇರ್ಕೊಂಡು ಮಹಿಳಾ ವಿರೋಧಿಯಾಗಿರುವಂತಹ ಈ ಸರ್ಕಾರಗಳ ವಿರುದ್ಧ ಮತದಾನ ಮಾಡೋದ್ರ ಮುಖಾಂತರ ಹೀನಾಯವಾಗಿರುವಂತಹ ಬುದ್ಧಿಯನ್ನು ಅವರಿಗೆ ಕಲಿಸಬೇಕು ಅಂತ ಹೇಳಿ ನಾವು ಕರೆ ಕೊಡ್ತಾ ಇದೀವಿ. ಮುಂದಿನ ವಿಚಾರಗಳನ್ನ ಕುಮಾರಿ ಅವರು ಮಾತನಾಡ್ತಾರೆ.